ಕೆಲವು ದಿನಗಳು ಕಳೆದವು. ಒಂದು ದಿನ ಪಾಂಡವರು ವಾಸಿಸುತ್ತಿದ್ದ ಮನೆಗೆ ಒಬ್ಬ ಬ್ರಾಹ್ಮಣ ಅತಿಥಿ ಬಂದನು. ಅವನಿಗೂ ಪಾಂಡವರಿಗೂ ಸ್ನೇಹ ಬೆಳೆಯಿತು. ಪಾಂಡವರು ಆ ಬ್ರಾಹ್ಮಣನಿಂದ ನದಿ, ತೀರ್ಥ, ನಗರಗಳು, ದೇಶಗಳು ಇವುಗಳ ಬಗ್ಗೆ ತಿಳಿಯುತ್ತಿದ್ದರು. ಹಾಗೆಯೇ ಪಾಂಡವರಿಗೆ ದ್ರುಪದ ರಾಜನ ಕಥೆಯನ್ನು ಹೇಳಿದನು. ದ್ರುಪದನು ಮಾಡಿದ ಯಜ್ಞದ ಕುಂಡದಿಂದ ಪಾಂಚಾಲಿ ಎಂದು ಕರೆಯಲ್ಪಡುವ ಕನ್ಯೆಯು, ಹಾಗೆಯೇ ದೇವತೆಯಂತೆ ಪ್ರಕಾಶಮಾನವಾಗಿದ್ದ ಒಬ್ಬ ಕುಮಾರನೂ ಜನಿಸಿದರೆಂದು ಹೇಳಿದನು. ಹುಟ್ಟುವಾಗಲೇ ಕವಚ ಕುಂಡಲಗಳನ್ನು ಧರಿಸಿ ಬಹಳ ಕೋಪಿಷ್ಠನಾಗಿದ್ದುದರಿಂದ ಬಾಲಕನಿಗೆ ದೃಷ್ಟದುಮ್ಯನೆಂದು, ಕಪ್ಪಾದ ಶರೀರ ಕಾಂತಿ ಇದ್ದ ಬಾಲಕಿಗೆ ಕೃಷ್ಣೆ ಎಂದೂ ಹೆಸರಿಟ್ಟರು. ದ್ರುಪದ ಪುತ್ರನಿಗೆ ದ್ರೋಣರು ಧನುರ್ವಿದ್ಯೆಯನ್ನು ಪೂರ್ಣವಾಗಿ ಉಪದೇಶಿಸಿದರು. ದೈವೇಚ್ಛೆಯಂತೆ ದೃಷ್ಟದ್ಯುಮ್ನನೇ ತಮಗೆ ಮೃತ್ಯುವಾಗುವುದೆಂದು ದ್ರೋಣರಿಗೆ ತಿಳಿದಿತ್ತು. ಈಗ ದ್ರೌಪದಿಯ ಸ್ವಯಂವರವು ನಡೆಯುವುದೆಂದೂ, ಪ್ರಪಂಚದಲ್ಲಿ ಅವಳಿಗೆ ಸಮಾನರಾದ ಸುಂದರಿಯರು ಯಾರೂ ಇಲ್ಲವೆಂದೂ, ದೇವ, ದಾನವ, ಯಕ್ಷರೂ ಅವಳನ್ನು ಮದುವೆಯಾಗಲು ಇಷ್ಟಪಡುವರೆಂದು ಅವಳು ಹುಟ್ಟಿದಾಗಲೇ ಅಶರೀರವಾಣಿಯಾಯಿತೆಂದು ಆ ಬ್ರಾಹ್ಮಣನು ಪಾಂಡವರಿಗೆ ಹೇಳಿದನು. ದ್ರೌಪದಿಯ ವರ್ಣನೆಯನ್ನು ಕೇಳಿ ಪಾಂಡವರ ಮನಸ್ಸಿನಲ್ಲಿ ಬಹಳ ಭಾವಚಿತ್ರವು ಮೂಡಿತು. ಮನಸ್ಸಿಗೆ ಅಶಾಂತಿ ಉಂಟಾಗಿತ್ತು. ತಾಯಿ ಕುಂತಿಯ ಸಲಹೆಯಂತೆ ತಾವು ಇದುವರೆಗೂ ಇರುವ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಲು ಯೋಚಿಸಿದರು. ಹತ್ತಿರವಿರುವ ಪಾಂಚಾಲ ದೇಶಕ್ಕೆ ಹೋಗುವುದೆಂದು ಮಾತನಾಡಿಕೊಂಡರು. ಅದುವರೆಗೂ ತಮಗೆ ಆಶ್ರಯವನ್ನು ಕೊಟ್ಟಿದ್ದ ಬ್ರಾಹ್ಮಣನಿಗೆ ನಮಸ್ಕರಿಸಿ ಅವನ ಆಶೀರ್ವಾದ ಪಡೆದು ಪಾಂಡವರು ತಾಯಿಯೊಡನೆ ದ್ರುಪದನ ನಗರಕ್ಕೆ ಹೊರಟರು. ವ್ಯಾಸರು ಅವರನ್ನು ಭೇಟಿ ಮಾಡಿದರು. ಅವರನ್ನು ಆಶೀರ್ವದಿಸಿದರು. ಪ್ರಯಾಣ ಮಾಡುತ್ತಾ ಗಂಗಾ ತೀರದಲ್ಲಿರುವ ಸೋಮಾಶ್ರಯಾಯಣವೆಂಬ ಸ್ಥಳವನ್ನು ತಲುಪಿದರು. ಅವರು ಅಲ್ಲಿಗೆ ಬರುವ ವೇಳೆಗೆ ರಾತ್ರಿಯಾಗಿದ್ದಿತು. ಅಲ್ಲಿ ಒಬ್ಬ ಗಂಧರ್ವನು ತನ್ನ ಪತ್ನಿಯೊಡನೆ ಜಲಕ್ರೀಡೆಯಾಡುತ್ತಿದ್ದನು. ಪಾಂಡವರು ಅಲ್ಲಿಗೆ ಬಂದಿದ್ದು ಅವನಿಗೆ ಸಹಿಸಲಿಲ್ಲ. ಅದಕ್ಕಾಗಿ ಅವರನ್ನು ನಿಂದಿಸಿದನು. ಅವನ ಧೋರಣೆಯನ್ನು ಕಂಡು ಅರ್ಜುನನಿಗೆ ಕೋಪಾವೇಶ ಉಂಟಾಯಿತು. ಗಂಧರ್ವನಿಗೂ ಅರ್ಜುನನಿಗೂ ಯುದ್ಧವಾಯಿತು. ಅರ್ಜುನನು ಯುದ್ಧದಲ್ಲಿ ಗಂಧರ್ವನನ್ನು ಸೋಲಿಸಿದನು. ಅಷ್ಟರಲ್ಲಿ ಅಂಗಾರಪರ್ಣನೆಂಬ ಆ ಗಂಧರ್ವನ ಮಡದಿಯಾದ ಕುಂಭೀವಸಿಯು ತನ್ನ ಪತಿಯನ್ನು ವಿಮೋಚನೆ ಮಾಡಬೇಕೆಂದು ಪಾಂಡವರನ್ನು ಪ್ರಾರ್ಥಿಸಿದಳು. ಆಗ ಯುಧಿಷ್ಠಿರನು ಅರ್ಜುನನಿಗೆ ಹೇಳಿ ಅವನನ್ನು ಬಿಡಿಸಿದನು. ಅರ್ಜುನನು ಗಂಧರ್ವನನ್ನು ಕುರಿತು, ಗಂಧರ್ವರಾಜ, ವೇದ ಪಾರಂಗತರಾದ ಒಬ್ಬರು ಪುರೋಹಿತರನ್ನು ನಮಗೆ ಸೂಚಿಸು ಎಂದನು. ಗಂಧರ್ವನು ದೇವಲ ಮಹರ್ಷಿಗಳ ಕೊನೆಯ ತಮ್ಮಂದಿರಾದ ಧೌಮ್ಯರು ಉತ್ಕೋಚಕ ತೀರ್ಥದ ಬಳಿ ಒಂದು ಆಶ್ರಮದಲ್ಲಿ ವಾಸವಾಗಿರುವರೆಂದು, ಅವರು ಪಾಂಡವರಿಗೆ ಪುರೋಹಿತರಾಗಲು ಸಮರ್ಥರೆಂದು ಸೂಚಿಸಿದನು. ಅದರಂತೆ ಪಾಂಡವರು ಧೌಮ್ಯರ ಆಶ್ರಮಕ್ಕೆ ಹೋಗಿ ಧೌಮ್ಯರಿಗೆ ನಮಸ್ಕರಿಸಿ ಅವರನ್ನು ತಮ್ಮ ಪುರೋಹಿತರಾಗಲು ಪ್ರಾರ್ಥಿಸಿದರು. ಧೌಮ್ಯರು ಅವರುಗಳ ಪುರೋಹಿತರಾಗಲು ಒಪ್ಪಿಕೊಂಡರು. ಸ್ವಸ್ತಿವಾಚನ ಮಾಡಿ ಪಾಂಡವರನ್ನು ಆಶೀರ್ವದಿಸಿದರು. ಪಾಂಡವರು ತಾಯಿಯೊಡನೆ ಪಾಂಚಾಲ ನಗರಕ್ಕೆ ನಡೆದರು. ದಾರಿಯಲ್ಲಿ ಬ್ರಾಹ್ಮಣರು ಗುಂಪು ಗುಂಪಾಗಿ ಪಾಂಚಾಲ ನಗರದ ಕಡೆ ಹೋಗುತ್ತಿದ್ದರು. ಅವರುಗಳ ಮೂಲಕ ದ್ರುಪದ ನಗರಿಯಲ್ಲಿ ದೊಡ್ಡ ಸ್ವಯಂವರವು ನಡೆಯುವ ವಿಚಾರ, ಅಲ್ಲಿ ಹೋದರೆ ಆ ಉತ್ಸವವನ್ನು ತಾವುಗಳು ನೋಡಬಹುದೆಂದು, ಅಲ್ಲಿ ಬ್ರಾಹ್ಮಣರಿಗೆ ನಾನಾ ವಿಧವಾದ ದಾನಗಳು ದೊರಕುವುದೆಂದು, ಅಲ್ಲಿ ನಡೆಯುವ ಸಂಗೀತ, ವಾದ್ಯ, ನರ್ತನ, ಮಲ್ಲಯುದ್ಧ, ಕಲಾ ಪ್ರದರ್ಶನ ಎಲ್ಲವನ್ನೂ ನೋಡಬಹುದೆಂದು ಬಹಳವಾಗಿ ಕೇಳಿ ತಿಳಿದುಕೊಂಡರು. ಪ್ರಯಾಣ ಮಾಡುತ್ತಾ ದ್ರುಪದನ ಪಟ್ಟಣವನ್ನು ಪ್ರವೇಶಿಸಿದರು. ಅಲ್ಲಿ ಸೇರಿ ಬ್ರಾಹ್ಮಣ ವೇಷದಲ್ಲಿಯೇ ಇರುತ್ತಾ ಭಿಕ್ಷಾಟನೆಯಿಂದಲೇ ಜೀವನ ನಡೆಸುತ್ತಿದ್ದರು. ಅದರ ಬಗ್ಗೆ ಯಾರಿಗೂ ತಿಳಿಯಲಿಲ್ಲ. ದ್ರುಪದನಿಗೆ ತನ್ನ ಮನಸ್ಸಿನಲ್ಲಿ ತನ್ನ ಮಗಳು ದ್ರೌಪದಿಯನ್ನು ಅರ್ಜುನನಿಗೆ ಕೊಟ್ಟು ವಿವಾಹ ಮಾಡಬೇಕೆಂಬ ಅಭಿಲಾಷೆ ಇದ್ದಿತು. ಅದನ್ನು ಯಾರಿಗೂ ಹೇಳಿರಲಿಲ್ಲ. ಆದ್ದರಿಂದ ಈಗ ಸ್ವಯಂವರದಲ್ಲಿ ಅರ್ಜುನನಿಗೆ ಮಾತ್ರ ಮುಟ್ಟಲು ಸಾಧ್ಯವಾಗುವಂತಹ ಮಹಾಧನಸ್ಸನ್ನು ಸಿದ್ಧಪಡಿಸಿದನು. ಚಕ್ರಾಕಾರವಾಗಿ ಸುತ್ತುತ್ತಿದ್ದ ಯಂತ್ರವೊಂದನ್ನು ಅಂತರಿಕ್ಷದಲ್ಲಿ ನಿರ್ಮಿಸಿ ಅದರಲ್ಲಿ ಗುರಿಯನ್ನು ಇರಿಸಿದನು. ಬಾಣಗಳಿಂದ ಆ ಗುರಿಯನ್ನು ಭೇದಿಸುವವನಿಗೆ ತನ್ನ ಮಗಳು ದೊರಕುವಳು ಎಂದೂ ಘೋಷಿಸಿದನು. ಸ್ವಯಂವರದ ದಿನ ನಾನಾ ದೇಶಗಳ ರಾಜರು ಅಲ್ಲಿಗೆ ಬಂದರು. ಋಷಿಗಳು, ಬ್ರಾಹ್ಮಣರು ಬೇರೆ ಬೇರೆ ನಗರಗಳಿಂದ ಸ್ವಯಂವರವನ್ನು ನೋಡಲು ಬಂದು ಸೇರಿದರು. ಸ್ವಯಂವರ ಮಂಟಪವನ್ನು ಬಹಳ ಅಂದವಾಗಿ ನಿರ್ಮಿಸಲಾಗಿತ್ತು. ಎಲ್ಲ ರಾಜಕುಮಾರರುಗಳು ತಾವು ಸುಂದರವಾಗಿ ಕಾಣಬೇಕು ಎಂಬ ಆಶೆಯಿಂದ ದಿವ್ಯ ಆಭರಣ, ದಿವ್ಯ ವಸ್ತ್ರ, ಅಗರು ಲೇಪನಗಳಿಂದ ಅಲಂಕೃತರಾಗಿ ಸಿಂಹಾಸನಗಳಲ್ಲಿ ಕುಳಿತಿದ್ದರು. ಪಾಂಡವರು ಸಭೆಯನ್ನು ಪ್ರವೇಶಿಸಿ ಬ್ರಾಹ್ಮಣರ ಮಧ್ಯದಲ್ಲಿ ಕುಳಿತರು. 16 ದಿನಗಳು ಕಳೆದವು. ಸ್ವಯಂವರ ಮಂಟಪವು ಜನಸ್ತೋಮದಿಂದ ತುಂಬಿತ್ತು.
ದ್ರೌಪದಿಯು ಮಂಗಳ ಸ್ನಾನ ಮಾಡಿ ಸರ್ವಾಭರಣ ಧರಿಸಿ ಪೀತಾಂಬರವನ್ನುಟ್ಟು ಹೂಮಾಲೆಯನ್ನು ಹಿಡಿದು ಅಣ್ಣನಾದ ದೃಷ್ಟದುಮ್ಯನೊಡನೆ ಸಮಾಜವಾಟವನ್ನು ಪ್ರವೇಶಿಸಿದಳು. ಮಂಗಳವಾದ್ಯಗಳು ಮೊಳಗಿದವು. ದೃಷ್ಟದುಮ್ಯನು ಮಾತನಾಡಿದನು. ಇದೇ ಧನುಸ್ಸು, ಇವೇ ಬಾಣಗಳು ಈ ಮಧ್ಯದಲ್ಲಿ ಇಟ್ಟಿರುವ ಚಲನಯಂತ್ರದ ಮೇಲ್ಭಾಗದಲ್ಲಿ ಲಕ್ಷ್ಯವನ್ನು ಇಟ್ಟಿದೆ. ಈ ಧನಸ್ಸನ್ನು ಹೆದೆ ಏರಿಸಿ ಇಲ್ಲಿ ಇರುವ 5 ಬಾಣಗಳನ್ನು ಉಪಯೋಗಿಸಿ ಜಲಯಂತ್ರದ ಮೂಲಕ ಲಕ್ಷ್ಯವನ್ನು ಭೇದಿಸುವವನಿಗೆ ಅಂಧ ರಾಜಕುಮಾರನಿಗೆ ನನ್ನ ತಂಗಿಯು ಮಡದಿಯಾಗುವಳು ಎಂದನು. ತನ್ನ ತಂಗಿಗೆ ಅಲ್ಲಿ ನೆರೆದಿದ್ದ ರಾಜಕುಮಾರರ ಪರಿಚಯ ಮಾಡಿಸಿದನು. ಸಭೆಯಲ್ಲಿ ನೆರೆದಿದ್ದ ದುರ್ಯೋಧನ, ಅವನ ಸಹೋದರರು ಶಕುನಿ, ವೃಷಕ ಮೊದಲಾದವರು, ಅಶ್ವತ್ಥಾಮ, ವಿರಾಟ, ಅವನ ಮಕ್ಕಳು ಬಲರಾಮ, ಕೃಷ್ಣ, ಉದ್ಧವ ಮೊದಲಾಗಿ ಗುಂಪು ಗುಂಪಾಗಿ ಅನೇಕ ರಾಜರ ಪರಿಚಯ ಮಾಡಿಕೊಟ್ಟನು. ನಂತರ ರಾಜಕುಮಾರರುಗಳು ತಮ್ಮ ಕತ್ತಿಗಳನ್ನು ಝಳಪಿಸುತ್ತಾ ತಾವೇ ಗೆಲ್ಲುವೆವೆಂದು ಕೂಗುತ್ತಿದ್ದರು. ದ್ರೌಪದಿಯನ್ನೇ ನೋಡುತ್ತಾ ಮದಿಸಿದ ಆನೆಗಳಂತೆ ಕಾಣುತ್ತಿದ್ದ 5 ಪಾಂಡವರನ್ನು ಶ್ರೀಕೃಷ್ಣನು ವೀಕ್ಷಿಸಿ ಬಲರಾಮನಿಗೂ ಹೇಳಿದನು. ಎಷ್ಟೋ ರಾಜಕುಮಾರರು ಕೆಳಗೆ ಇಟ್ಟಿದ್ದ ಧನುಸ್ಸನ್ನೇ ಮೇಲಕ್ಕೆ ಎತ್ತಲಾರದೆ ಹೋದರು. ಕೆಲವರು ಮೇಲಕ್ಕೆ ಎತ್ತಲು ಪ್ರಯತ್ನಿಸಿ ಮುಗ್ಗರಿಸಿದರು. ಅವರ ಆಭರಣಗಳೆಲ್ಲ ಮುರಿದವು. ಕೆಲವರು ಕುಂಟುತ್ತಾ ತಮ್ಮ ಆಸನಗಳಿಗೆ ವಾಪಸ್ಸಾದರು. ಅದನ್ನೆಲ್ಲ ನೋಡಿ ಪ್ರೇಕ್ಷಕರು ನಗುತ್ತಿದ್ದರು. ಕೆಲವರು ಹೆದರಿ ಮೇಲಕ್ಕೆ ಏಳಲೇ ಇಲ್ಲ. ಅಷ್ಟರಲ್ಲಿ ಕರ್ಣನು ಧನುಸ್ಸನ್ನು ಮೇಲೆತ್ತಿ ಹೆದೆ ಏರಿಸಿ ಬಾಣಗಳನ್ನು ತೆಗೆದುಕೊಂಡನು. ಆಗ ದ್ರೌಪದಿಯು, ನಾನು ಸೂತನನ್ನು ಮದುವೆಯಾಗುವುದಿಲ್ಲ ಎಂದು ಜೋರಾಗಿಯೇ ಹೇಳಿದಳು. ಕರ್ಣನಿಗೆ ಕೋಪ ಬಂದಿತು. ನಿಟ್ಟುಸಿರು ಬಿಡುತ್ತಾ ಬಂದು ತನ್ನ ಆಸನದಲ್ಲಿ ಕುಳಿತನು. ಮುಂದೆ ಶಿಶುಪಾಲ, ಜರಾಸಂಧ, ಶಲ್ಯ ಮೊದಲಾದವರು ಪರಾಭವವನ್ನು ಹೊಂದಿದರು. ಬ್ರಾಹ್ಮಣರ ಮಧ್ಯದಿಂದ ಅರ್ಜುನನು ಮೇಲಕ್ಕೆ ಎದ್ದನು. ಬ್ರಾಹ್ಮಣರು ಕೂಗು ಹಾಕಿದರು. ಅರ್ಜುನನು ಧನುಸ್ಸನ್ನು ಸಮೀಪಿಸಿ ಅದಕ್ಕೆ ಪ್ರದಕ್ಷಿಣೆ ಮಾಡಿ ನಮಿಸಿ ಶ್ರೀಕೃಷ್ಣನನ್ನು ಮನಸ್ಸಿನಲ್ಲಿ ಸ್ಮರಿಸಿ ಧನುಸ್ಸನ್ನು ಮೇಲಕ್ಕೆ ಎತ್ತಿ ಹೆದೆ ಏರಿಸಿ 5 ಬಾಣಗಳನ್ನೂ ಲಕ್ಷ್ಯಕ್ಕೆ ಬಿಟ್ಟನು. ಲಕ್ಷ್ಯ ವಸ್ತುವು ಚೂರು ಚೂರಾಗಿ ಕೆಳಗೆ ಬಿದ್ದಿತು. ಮಂಗಳವಾದ್ಯ ಮೊಳಗಿತು. ಎಲ್ಲೆಲ್ಲಿಯೂ ಕೋಲಾಹಲ, ಜಯಘೋಷ. ದೃಪದನು ಅರ್ಜುನನನ್ನು ಗುರುತಿಸಿ ಸಂತಸಗೊಂಡನು. ಯುಧಿಷ್ಠಿರನು ನಕುಲ ಸಹದೇವರೊಂದಿಗೆ ಸಭಾ ಮಂಟಪವನ್ನು ಬಿಟ್ಟು ತನ್ನ ನಿವಾಸಕ್ಕೆ ಬಂದು ಸೇರಿದನು. ದ್ರೌಪದಿಯು ಆನಂದದಿಂದ ಪುಷ್ಪಾಹಾರವನ್ನು ಅರ್ಜುನನ ಕತ್ತಿಗೆ ಹಾಕಿದಳು. ಮಂಗಳವಾದ್ಯ ಬೆಳಗಿತು. ಸ್ವಸ್ತಿ ವಾಚನ ಆಯಿತು. ಬ್ರಾಹ್ಮಣನೊಬ್ಬನಿಗೆ ದೃಪದನು ತನ್ನ ಮಗಳು ದ್ರೌಪದಿಯನ್ನು ಮದುವೆ ಮಾಡಿಕೊಡಲು ನಿಶ್ಚಯಿಸಿದ್ದನ್ನು ತಿಳಿದು ರಾಜಕುಮಾರರುಗಳು ಸಹಿಸಲಾರದಾದರು. ದೃಪದನನ್ನು ಕೊಲ್ಲಲು ಮುನ್ನುಗ್ಗಿದರು. ದ್ರೌಪದಿಯೊಡನಿದ್ದ ಅರ್ಜುನನು, ಭೀಮನು ರಾಜಕುಮಾರರ ಎದುರಿಗೆ ನಿಂತರು. ಎಲ್ಲರೂ ಯುದ್ಧ ಸನ್ನದ್ಧರಾದರು. ಅರ್ಜುನನು ಸ್ವಯಂವರಕ್ಕಾಗಿ ಇಟ್ಟಿದ್ದ ಧನುಸ್ಸನ್ನೇ ಹಿಡಿದು ನಿಂತನು. ಭೀಮನು ಸಮೀಪದಲ್ಲಿದ್ದ ಒಂದು ವೃಕ್ಷವನ್ನು ಕಿತ್ತು ಹಿಡಿದುಕೊಂಡನು. ಕರ್ಣನು ಅರ್ಜುನನ ಎದುರಿಗೆ ಬಂದು ನಿಂತನು. ಅರ್ಜುನನು ತನ್ನ ಬಾಣಗಳಿಂದ ಅವನನ್ನು ಮೂರ್ಛೆ ಬೀಳಿಸಿದನು. ಭಯಂಕರ ಯುದ್ಧ ನಡೆಯಿತು. ಮತ್ತೊಂದು ಕಡೆ ಭೀಮನು ಶಲ್ಯ ಮೊದಲಾದವರೊಡನೆ ಯುದ್ಧ ಮಾಡಿದನು. ಶ್ರೀಕೃಷ್ಣನು ಮುಂದೆ ಬಂದು ನಯವಾದ ಮಾತುಗಳಿಂದ ಯುದ್ಧವನ್ನು ನಿಲ್ಲಿಸಿದನು. ಅರ್ಜುನನು ಭೀಮ ದ್ರೌಪದಿಯೊಡಗೂಡಿ ತಾವು ತಂಗಿದ್ದ ಕುಂಬಾರನ ಮನೆಯನ್ನು ಪ್ರವೇಶಿಸಿದನು. ಮನೆಯನ್ನು ಪ್ರವೇಶಿಸುತ್ತಾ, ಅಮ್ಮ, ನಾವು ಇಂದು ಈ ಭಿಕ್ಷೆಯನ್ನು ತಂದಿದ್ದೇವೆ ಎನ್ನುತ್ತಾ ಒಳಗೆ ಹೋದರು. ಕುಂತಿಯು ಒಳಗಿನಿಂದಲೇ ಭೀಮ ಅರ್ಜುನರ ಧ್ವನಿಯನ್ನು ಕೇಳಿ, ತಂದಿರುವ ಭಿಕ್ಷೆಯನ್ನು ಎಲ್ಲರೂ ಸೇರಿ ಹಂಚಿಕೊಂಡು ತಿನ್ನಿರಿ ಎಂದಳು. ತಕ್ಷಣ ಹೊರಗಿನ ಅಂಗಣಕ್ಕೆ ಬಂದಳು. ಅಲ್ಲಿ ಭೀಮ ಅರ್ಜುನರ ಜೊತೆಗಿದ್ದ ದ್ರೌಪದಿಯನ್ನು ಕಂಡಳು. ಅವಳನ್ನು ನೋಡಿ ತನ್ನ ಮಕ್ಕಳು ತಂದಿರುವುದು ಒಂದು ಹೆಣ್ಣು ಭಿಕ್ಷೆ ಎಂದು ಅರಿತಳು. ತನ್ನ ಅನುಚಿತವಾದ ಮಾತಿಗಾಗಿ ಪಶ್ಚಾತ್ತಾಪ ಪಟ್ಟಳು. ತಾಯಿ ಕುಂತಿಯ ಮಾತು ನಿಜವಾಗಬೇಕಾದರೆ ಪಾಂಡವರು 5 ದ್ರೌಪದಿಯನ್ನು ಮದುವೆ ಮಾಡಿಕೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ಅವಳ ಮಾತು ಅಸತ್ಯವಾಗುತ್ತದೆ. ಬಂದಿರುವ ಕನ್ಯೆಯು ದ್ರುಪದ ರಾಜನ ಮಗಳೆಂದು ತಿಳಿದು ಪ್ರಸನ್ನಚಿತ್ತಳಾದಳು. ಧರ್ಮರಾಜನಿಗೆ ಹೇಳಿದಳು, ಮಗು, ಇವಳು ದ್ರುಪದ ರಾಜನ ಮಗಳು. ನನ್ನ ಮಕ್ಕಳು ಕನ್ಯಾಭಿಕ್ಷೆ ತಂದಿರುವುದನ್ನು ಅರಿಯದೆ ಎಲ್ಲರೂ ಹಂಚಿಕೊಳ್ಳಿ ಎಂದು ಹೇಳಿದೆ. ನನ್ನ ಮಾತು ಸುಳ್ಳಾಗಕೂಡದು. ದ್ರೌಪದಿಗೂ ಅಧರ್ಮವೂ ಸೋಂಕಬಾರದು. ಇದನ್ನು ಪರಿಶೀಲಿಸಬೇಕು ಎಂದಳು. ಧರ್ಮಜನು ಅರ್ಜುನನು ದ್ರೌಪದಿಯನ್ನು ಸ್ವಯಂವರದಲ್ಲಿ ಪಡೆದಿರುವುದರಿಂದ ಅವನೊಬ್ಬನೇ ಅವಳನ್ನು ಮದುವೆಯಾಗುವಂತೆ ಅವನಿಗೆ ಹೇಳಿದನು. ಆದರೆ ಅರ್ಜುನನು ತಾಯಿಯ ಮಾತಿನಂತೆ ನಡೆಯಬೇಕು ಎಂದನು. ಪಾಂಡವರೈವರು ಓರೆಗಣ್ಣಿನಿಂದ ದ್ರೌಪದಿಯನ್ನು ನೋಡಿದರು. ದ್ರೌಪದಿಯು ಅವರನ್ನು ಓರೆಗಣ್ಣಿನಿಂದಲೇ ಲಜ್ಜೆಯಿಂದ ನೋಡಿದಳು. ದ್ರೌಪದಿಯನ್ನು ನೋಡಿ ಪಾಂಡವರು 5 ಮನ್ಮಥನ ಬಾಣಗಳು ಆಘಾತ ಮಾಡಿದವು. ಪಾಂಚಾಲಿಯ ಅದ್ವಿತೀಯ ರೂಪ ಆ ರೀತಿ ಇದ್ದಿತು.
ಮುಂದೆ ಆಗಬಹುದಾದ ಕಲಹವನ್ನು ತಪ್ಪಿಸಲು ಧರ್ಮರಾಜನು ತಾವು ಐವರೂ ಅವಳನ್ನು ಮದುವೆಯಾಗುವುದು ಒಳಿತೆಂದು ಹೇಳಿದನು. ಅಷ್ಟರಲ್ಲಿ ಕೃಷ್ಣನು ಬಲರಾಮನೊಡನೆ ಪಾಂಡವರನ್ನು ಕಂಡುಹಿಡಿಯಬೇಕೆಂದು ಪಾಂಡವರು ತಂಗಿದ್ದ ಕುಂಬಾರನ ಮನೆಗೆ ಬಂದನು. ಅಲ್ಲಿ ಕುಂತಿಯನ್ನು ಪಾಂಡವರನ್ನು ನೋಡಿ ಸಂತೋಷಪಟ್ಟನು. ಕುಂತಿಗೂ ಮತ್ತು ಧರ್ಮರಾಜನಿಗೂ ಅವರ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದನು. ವೇಷ ಮರೆಯಿಸಿಕೊಂಡಿದ್ದರೂ ತಮ್ಮನ್ನು ಶ್ರೀಕೃಷ್ಣನು ಗುರುತಿಸಿದ್ದಕ್ಕಾಗಿ ಪಾಂಡವರಿಗೆ ಬಹಳ ಸಂತೋಷವಾಯಿತು. ಸ್ವಲ್ಪ ಹೊತ್ತು ಅವರೊಡನೆ ಇದ್ದು ಕೃಷ್ಣನು ಬಲರಾಮನೊಡನೆ ತನ್ನ ಬಿಡಾರಕ್ಕೆ ಹೊರಟು ಹೋದನು. ದೃಷ್ಟದುಮ್ಯನಿಗೂ ತನ್ನ ತಂಗಿಯ ಕೈ ಹಿಡಿದವನ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವಿದ್ದಿತು. ಆದ್ದರಿಂದ ಪಾಂಡವರಿಗೆ ಕಾಣದಂತೆ ಕುಂಬಾರನ ಮನೆಯಲ್ಲಿ ಮರೆಯಲ್ಲಿ ನಿಂತು ಎಲ್ಲವನ್ನೂ ಪರಿಶೀಲಿಸುತ್ತಿದ್ದನು. ಅಂದು ಸಂಜೆ ಪಾಂಡವರು ಭಿಕ್ಷಾಟನೆ ಮಾಡಿ ತಂದಿದ್ದ ಭಿಕ್ಷೆಯನ್ನು ತಾಯಿಗೆ ಒಪ್ಪಿಸಿದರು. ಕುಂತಿಯು ದ್ರೌಪದಿಯನ್ನು ಕುರಿತು, ಈ ಭಿಕ್ಷಾನ್ನವನ್ನೆಲ್ಲ ಒಟ್ಟಾಗಿ ಸೇರಿಸು, ದೇವತೆಗಳಿಗೆ ಬಲಿ ಇಡು. ನಂತರ ಭಿಕ್ಷಾನ್ನವನ್ನು 2 ಭಾಗ ಮಾಡಿ 1 ಭಾಗವನ್ನು ಭೀಮನಿಗೆ ನೀಡು. ಉಳಿದ ಭಾಗವನ್ನು 6 ಭಾಗಗಳಾಗಿ ಮಾಡು. ನಾವು 6 ಮಂದಿಯೂ ಊಟ ಮಾಡೋಣ ಎಂದಳು. ದ್ರೌಪದಿಯು ಭಿಕ್ಷೆಯನ್ನು ಹಂಚಿದಳು. ಊಟ ಮಾಡಿದ ಮೇಲೆ ಸಹದೇವನು ಎಲ್ಲರಿಗೂ ದರ್ಭೆಯ ಹಾಸಿಗೆಯನ್ನು ಹಾಸಿದನು. ಎಲ್ಲರೂ ಮಲಗಿ ನಿದ್ರಿಸಿದರು. ಇದನ್ನೆಲ್ಲ ಗಮನಿಸುತ್ತಿದ್ದ ದೃಷ್ಟದುಮ್ನನು ಆ ಸಮಾಚಾರಗಳನ್ನೆಲ್ಲ ತಂದೆಗೆ ಹೇಳಿದನು. ಅವನಿಗೂ ಆನಂದವಾಯಿತು. ದ್ರುಪದನು ಪುರೋಹಿತರನ್ನು ಕುಂಬಾರನ ಮನೆಯಲ್ಲಿ ಇರುವ ಪಾಂಡವರ ಬಳಿಗೆ ಕಳುಹಿಸಿದನು. ಪಾಂಡವರು ಪುರೋಹಿತರನ್ನು ಯಥಾವಿಧಿಯಂತೆ ಸತ್ಕರಿಸಿದರು. ಮಾರನೆಯ ದಿನ ದ್ರುಪದನು ತನ್ನ ಮಗಳಾದ ದ್ರೌಪದಿಯ ವಿವಾಹದ ಅಂಗವಾಗಿ ಭೋಜನ ಕೂಟವನ್ನು ಏರ್ಪಡಿಸಿದನು. ಆ ಕೂಟಕ್ಕೆ ಪಾಂಡವರಿಗೂ ಆಹ್ವಾನ ಕಳುಹಿಸಿದನು. ಕುಂತಿ, ದ್ರೌಪದಿ, ಪಾಂಡವರು ದ್ರುಪದನ ಅರಮನೆಗೆ ಬಂದರು. ಕುಂತಿ ಮತ್ತು ದ್ರೌಪದಿ ಅಂತಃಪುರ ಸೇರಿದರು. ಪಾಂಡವರು ಅರಮನೆ ಪ್ರವೇಶಿಸಿದರು. ಅಲ್ಲಿ ತಮಗಾಗಿ ಇರಿಸಿದ್ದ ಆಸನಗಳಲ್ಲಿ ಕುಳಿತರು. ಭೋಜನದ ನಂತರ ಪಾಂಡವರು ಅರಮನೆಯಲ್ಲಿ ಪ್ರದರ್ಶನಕ್ಕಾಗಿ ಇಟ್ಟಿದ್ದ ಯುದ್ಧಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಆಸಕ್ತಿಯಿಂದ ನೋಡುತ್ತಿದ್ದರು. ಇದನ್ನೆಲ್ಲ ದ್ರುಪದನು ಗಮನಿಸಿದನು. ದ್ರುಪದರಾಜನು ಪಾಂಡವರನ್ನು ಪೀಠಗಳಲ್ಲಿ ಕುಳ್ಳಿರಿಸಿ ಹೇಳಿದನು, ಬ್ರಾಹ್ಮಣರೇ, ನೀವು ಯಾವ ವರ್ಣಕ್ಕೆ ಸೇರಿದವರು? ಅದು ತಿಳಿದರೆ ಅದಕ್ಕೆ ತಕ್ಕಂತೆ ನನ್ನ ಮಗಳ ವಿವಾಹಕ್ಕೆ ತಕ್ಕ ವ್ಯವಸ್ಥೆ ಮಾಡುತ್ತೇನೆ ಎಂದನು. ಆಗ ಧರ್ಮರಾಜನು, ಮಹಾರಾಜ, ನಾವು ಕ್ಷತ್ರಿಯರು, ಪಾಂಡುರಾಜನ ಮಕ್ಕಳು, ನಾನೇ ದೊಡ್ಡವನು, ಮಿಕ್ಕವರು ಉಳಿದ ನನ್ನ ತಮ್ಮಂದಿರು ಎಂದು ಹೇಳಿ ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟನು. ದ್ರುಪದನಿಗೆ ಅಪರಿಮಿತ ಆನಂದವಾಯಿತು. ತಾನು ಧನ್ಯನಾದೆನೆಂದುಕೊಂಡು ಯುಧಿಷ್ಠಿರನು ತಾವು ಅರಗಿನ ಅರಮನೆಯಿಂದ ಪಾರಾದ ವಿಷಯಗಳನ್ನು ತಿಳಿಸಿದನು. ದ್ರುಪದನು ಯುಧಿಷ್ಠಿರನಿಗೆ ರಾಜ್ಯ ಕೊಡಿಸುವುದಾಗಿ ಪ್ರತಿಜ್ಞೆ ಮಾಡಿದನು. ಅವರೆಲ್ಲರೂ ದ್ರುಪದನ ಅರಮನೆಯಲ್ಲಿಯೇ ವಾಸಿಸತೊಡಗಿದರು. ಮುಂದೆ ಯುಧಿಷ್ಠಿರನು ದ್ರುಪದನನ್ನು ಕುರಿತು, ನಾವು ಐವರೂ ದ್ರೌಪದಿಯನ್ನು ಮದುವೆಯಾಗುತ್ತೇವೆ. ಇದು ನಮ್ಮ ತಾಯಿಯ ಆಜ್ಞೆ. ದ್ರೌಪದಿಯು ನಮ್ಮೈವರನ್ನೂ ವರಿಸಲಿ ಎಂದನು. ಅಷ್ಟರಲ್ಲಿ ಅಲ್ಲಿಗೆ ವ್ಯಾಸರು ಆಗಮಿಸಿದರು. ದ್ರುಪದನು ಪಾಂಡವರು ಮಹರ್ಷಿಗಳನ್ನು ಸ್ವಾಗತಿಸಿದರು. ದ್ರುಪದನು ವ್ಯಾಸರನ್ನು ಪ್ರಶ್ನಿಸಿದನು, ಮಹರ್ಷಿ, ಸಾಂಕರ್ಯವಾಗದಂತೆ ಒಬ್ಬ ಹೆಂಗಸು ಅನೇಕ ಪತಿಗಳನ್ನು ಪಡೆಯಲು ಸಾಧ್ಯವೇ? ದಯವಿಟ್ಟು ತಿಳಿಸಿರಿ ಎಂದನು. ವ್ಯಾಸರು ದ್ರುಪದನನ್ನು ರಾಜಭವನಕ್ಕೆ ಕರೆದುಕೊಂಡು ಹೋಗಿ ಏಕಾಂತದಲ್ಲಿ ಮಾತನಾಡಿ ಬಹುಪತಿತ್ವವು ಈ ಸಂದರ್ಭದಲ್ಲಿ ಧರ್ಮವಾಗಿ ಪರಿಣಮಿಸಿದೆ ಎಂಬುದನ್ನು ದ್ರುಪದನಿಗೆ ವಿವರಿಸಿ ಹೇಳಿದರು. ದ್ರುಪದನಿಗೆ ವ್ಯಾಸರು ದಿವ್ಯ ದೃಷ್ಟಿಯನ್ನು ನೀಡಿ ಮಹಾದ್ಭುತವಾದ ರೂಪದಿಂದ ಕೂಡಿದ್ದ ಪಂಚ ಇಂದ್ರರನ್ನು, ಅವರಿಗೆ ಅನುರೂಪಳಾದ ದೇವಕನ್ಯೆಯನ್ನೂ ತೋರಿಸಿ, ದ್ರೌಪದಿಗೆ ಪೂರ್ವಜನ್ಮದ ಫಲದ ದೆಸೆಯಿಂದ ಈ ಜನ್ಮದಲ್ಲಿ 5 ಪತಿಗಳಾಗುತ್ತಾರೆಂದು ವಿಧಿ ಇದೆ ಎಂದು ಹೇಳಿದರು. ವ್ಯಾಸರ ಮಾತನ್ನು ಕೇಳಿ ದ್ರುಪದನು ಸಂತುಷ್ಟನಾದನು. ಹಿರಿಯರೆಲ್ಲರೂ ಸೇರಿ ವಿವಾಹಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿದರು. ಯುಧಿಷ್ಠಿರನನ್ನು ದ್ರೌಪದಿಯೊಡನೆ ಕುಳ್ಳಿರಿಸಿ ಹೋಮವನ್ನು ಮಾಡಿಸಿ ದ್ರೌಪದಿಯ ಪಾಣಿಗ್ರಹಣ ಮಾಡಿಸಿದನು. ಮರುದಿನ ಭೀಮನು ಹಾಗೆಯೇ ಅರ್ಜುನ, ನಕುಲ, ಸಹದೇವರು ಒಂದೊಂದು ದಿನ ಒಬ್ಬೊಬ್ಬರು ದ್ರೌಪದಿಯನ್ನು ಪಾಣಿಗ್ರಹಣ ಮಾಡಿಕೊಂಡರು. ದ್ರುಪದನು ಪಾಂಡವರೈವರಿಗೂ ಬೇಕಾದಷ್ಟು ಐಶ್ವರ್ಯವನ್ನು ಕೊಟ್ಟನು. ಒಬ್ಬೊಬ್ಬರಿಗೆ 100 ರಥಗಳು, 100 ಆನೆಗಳು, 100 ಮಂದಿ ದಾಸಿಯರು, ದಿವ್ಯಾಭರಣಗಳು ಎಲ್ಲವನ್ನೂ ಕೊಟ್ಟನು. ಪಾಂಡವರು ಸಂತೋಷದಿಂದ ದ್ರುಪದರಾಜನ ಪಟ್ಟಣದಲ್ಲಿಯೇ ಇರುತ್ತಿದ್ದರು. ಕುಂತಿಯು ದ್ರೌಪದಿಯನ್ನು ತನ್ನ ಪುತ್ರರನ್ನು ಆಶೀರ್ವದಿಸಿದಳು. ಪಾಂಡವರ ವಿವಾಹದ ವಾರ್ತೆಯು ಶ್ರೀಕೃಷ್ಣನಿಗೆ ತಿಳಿಯಿತು. ಪಾಂಡವರಿಗಾಗಿ ದಿವ್ಯಾಭರಣಗಳು, ದಿವ್ಯ ವಸ್ತ್ರಗಳು, ರತ್ನಗಂಬಳಿಗಳು, ಶಯನಗಳು, ಆಸನಗಳು, ಪಲ್ಲಕ್ಕಿಗಳು, ಸುಂದರಿಯರಾದ ಯುವತಿಯರು, ಆನೆಗಳು, ಕುದುರೆಗಳು, ರಥಗಳು ಎಲ್ಲವನ್ನೂ ಕಳುಹಿಸಿಕೊಟ್ಟನು. ದ್ರೌಪದಿಯನ್ನು ಪಾಂಡವರು 5 ಮದುವೆಯಾಗಿ ಎಲ್ಲರೂ ಒಟ್ಟಿಗೆ ಇರುವರೆಂಬ ವಾರ್ತೆ ರಾಜರಿಗೆಲ್ಲ ತಿಳಿಯಿತು.
ಧನುಸ್ಸನ್ನು ಎತ್ತಿ ಲಕ್ಷ್ಯವನ್ನು ಭೇದಿಸಿದವನು ಅರ್ಜುನನೆಂದೂ ತಿಳಿಯಿತು. ಶಲ್ಯನನ್ನು ಯುದ್ಧದಲ್ಲಿ ಸೋಲಿಸಿದವನು ಭೀಮನೆಂದು, ಒಟ್ಟಿನಲ್ಲಿ ಬ್ರಾಹ್ಮಣರ ವೇಷ ಧರಿಸಿ ಪ್ರಶಾಂತರಾಗಿ ಸ್ವಯಂವರ ಸಭೆಯಲ್ಲಿ ಕುಳಿತಿದ್ದವರು ಪಾಂಡವರೆಂದೂ ತಿಳಿಯಿತು. ದ್ರೌಪದಿಯು ಅರ್ಜುನನನ್ನು ವರಿಸಿದ್ದು ದುರ್ಯೋಧನನಿಗೆ ಬಹಳ ಖೇದವನ್ನುಂಟು ಮಾಡಿತ್ತು. ಕೌರವರು ಪಾಂಡವರು ಬದುಕಿದ್ದಾರೆಂದು ತಿಳಿದು ಭೀತರಾದರು. ಪಾಂಡವರು ಬದುಕಿರುವ ವಿಚಾರವನ್ನು ಧೃತರಾಷ್ಟ್ರನಿಗೆ ವಿದುರನು ತಿಳಿಸಿದನು. ತನ್ನ ಮಗ ದುರ್ಯೋಧನನಿಗೆ ದ್ರೌಪದಿ ಸಿಗದಿದ್ದುದು ಧೃತರಾಷ್ಟ್ರನಿಗೆ ನಿರಾಶೆಯನ್ನುಂಟು ಮಾಡಿತು. ಪಾಂಡವರು ತಮ್ಮನ್ನು ಏನೂ ಮಾಡದೆ ಇರುವಂತೆ ಮಾಡಲು ದುರ್ಯೋಧನ ಧೃತರಾಷ್ಟ್ರರು ಯೋಚನೆ ಮಾಡಿದರು.